ಮಂಡ್ಯ ಜಿಲ್ಲೆಯಲ್ಲಿ ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡುವ ಸಂಬಂಧ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಎಲ್ಲಾ ಶಾಸಕರ ಸಭೆ ಆಯೋಜಿಸಿ ಆಹ್ವಾನಿಸಿದರೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಮಾಜಿ ಹಾಲಿ ಶಾಸಕರನ್ನು ಸಭೆಗೆ ಕರೆತರುತ್ತೇನೆ ಎಂದು ಮಾಜಿ ಸಚಿವ ಡಿಸಿ ತಮ್ಮಣ್ಣ ಸವಾಲು ಹಾಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅನುದಾನ ತರಲಾಗದೆ ರಾಜ್ಯ ಸರ್ಕಾರವನ್ನು ಟೀಕಿಸುತ್ತಿದ್ದಾರೆ ಎನ್ನುವ ಶಾಸಕ ಪಿಎಂ ನರೇಂದ್ರಸ್ವಾಮಿ ಅವರ ಹೇಳಿಕೆ ಬಾಡಿಶ್ಯವಾದುದು. ರಾಜ್ಯ ಸರ್ಕಾರ ಕೈಗಾರಿಕೆಗಳ ಸ್ಥಾಪನೆಗೆ ಸೂಕ್ತ ಮೂಲಭೂತ ಸೌಕರ್ಯ ಒದಗಿಸಲು ಮುಂದಾಗುವಂತೆ ತಾಕೀತು ಮಾಡಿದರು. ಕೈಗಾರಿಕೆಗಳ ಸ್ಥಾಪನೆಗೆ ರಾಜ್ಯಗಳ ನಡುವೆ ಪೈಪೋಟಿ ಹೆಚ್ಚಾಗಿದೆ. ಈ ನಡುವೆ ರಾಜ್ಯದಲ್ಲಿ ಕೈಗಾರಿಕೆ ಸ್ಥಾಪಿಸಲು ಸರ್ಕಾರ ಎಡವಿದೆ. ಮಂಡ್ಯದಲ್ಲಿ ಕೈಗಾರಿಕೆ ಸ್ಥಾಪಿಸಲು ಮಂಡ್ಯ ಜಿಲ್ಲೆ ಸೂಕ್ತವಾಗಿದೆ. ಆದರೆ ಇಲ್ಲಿ ಕೈಗಾರಿಕೆ ಸ್ಥಾಪಿಸಿ ಉದ್ಯೋಗಾವಕಾಶ ಸೃಷ್ಟಿಸಲು ಸರ್ಕಾರ ಮನಸ್ಸು ಮಾಡುತ್ತಿಲ್ಲ ಎಂದು ದೂರಿದರು. ಮಂಡ್ಯ ಜಿಲ್ಲೆ ಬೆಂಗಳೂರು ಮೈಸೂರು ಜಿಲ್ಲೆಗಳ ನಡುವಿನಲ್ಲಿದೆ. ಅಷ್ಟಪಥದ ರಸ್ತೆ, ದ್ವಿಪಥ ರೈಲು ಸಂಚಾರ ವ್ಯವಸ್ಥೆ, ನೀರಾವರಿ ಸೌಲಭ್ಯವಿದ್ದರೂ ಕೈಗಾರಿಕೆಗೆ ಸೂಕ್ತ ಅವಕಾಶ ನಿರ್ಮಿಸಿಕೊಡಲು ಕಾಂಗ್ರೆಸ್ ಸರ್ಕಾರ ಹಿಂದೇಟು ಹಾಕುತ್ತಿದೆ ಎಂದು ಹೇಳಿದರು. ಮಿಮ್ಸ್ಗೆ ಸಂಬಂಧಪಟ್ಟ ಸ್ಥಳ ಒತ್ತುವರಿ ತೆರವಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕ್ಷೇತ್ರದ ಶಾಸಕರು ಇಚ್ಛಾಶಕ್ತಿ ತೋರುತ್ತಿಲ್ಲ. ಅವರಿಗೆ ಜಿಲ್ಲೆಯಲ್ಲಿ ಸುಸಜ್ಜಿತ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪನೆಯಾಗುವುದು ಬೇಕಾಗಿಲ್ಲ. ಆದ್ದರಿಂದ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಆರೋಪಿಸಿದರು. ನೀವು ನಮ್ಮ ರಾಜ್ಯಕ್ಕೆ ಬನ್ನಿ ಅಂತೇಳಿ ಕೈಗಾರಿಕೋದ್ಯಮಿಗಳನ್ನು ಒತ್ತಡ ಹಾಕಿ ಕರ್ಕೊಂಬರುವಂಥ ಪರಿಸ್ಥಿತಿಗೆ ಇವತ್ತು ಬಂದಿದೆ. ಇದು ರಾಜ್ಯ ಸರ್ಕಾರದ ಕರ್ತವ್ಯ. ಯಾವ ಜಿಲ್ಲೆಯಲ್ಲಿ ಏನು ಕೈಗಾರಿಕೆ ಮಾಡಬೇಕು, ಯಾವ ರಾ ಮೆಟೀರಿಯಲ್ಲು ಆ ಜಿಲ್ಲೆಯಲ್ಲಿ ಸಿಗ್ತದೆ, ಅಥವಾ ಕೇಂದ್ರ ಸ್ಥಳಕ್ಕೆ ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಪೋರ್ಟ್ ಸಿಟಿ, ಕ್ಯಾಪಿಟಲ್ ಸಿಟಿ ಮಧ್ಯೆ ಯಾವ ಸ್ಥಳ ಸೂಕ್ತವಾಗಿದೆ, ಆ ಸ್ಥಳದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಮಾಡಿದ್ರೆ ಕೈಗಾರಿಕೋದ್ಯಮಿಗಳು ಬರ್ತಾರಾ ಇಲ್ವಾ ಅನ್ನೋದನ್ನು ಇದು ಮಾಡಿ ತೀರ್ಮಾನ ಮಾಡಿ ಲ್ಯಾಂಡನ್ನು ಅಕ್ವೈರ್ ಮಾಡಿ ರೆಡಿ ಮಾಡಿ ಡೆವಲಪ್ ಮಾಡಿ ಇಟ್ಟಿದ್ರೆ ಇಮಿಡಿಯೇಟಾಗಿ ಬರ್ತಾರೆ. ಇಲ್ಲದೆ ಹೋದರೆ ಕುಲಾವಿ ಹೊಲಿಸಿಟ್ಕೊಳ್ತೀನಿ, ಕೂಸುಟ್ಟೋದಕ್ಕೆ ಮೊದಲೇ ಕುಲಾವಿ ಹೊಲಿಸ್ಕೊಡಿ ಅಂತ ಕೇಳ್ದಂಗೆ ಆಯ್ತದೆ ಕುಮಾರಸ್ವಾಮಿ ಅವ್ರನ್ನ. ಅದರಿಂದ ನಾನು ಹೇಳೋದು ಅಂದರೆ ರಾಜ್ಯ ಸರ್ಕಾರನೇ ಎಡವಿದೆ. ಇವು ಮಂಡ್ಯ ಜಿಲ್ಲೆ ಭಾಳ ಸೂಕ್ತವಾದಂಥ ಸ್ಥಳ ಕೈಗಾರಿಕಾ ಅಭಿವೃದ್ಧಿಗೆ. ಯಾಕೆ ಅಂತ ಅಂದರೆ ಮೈಸೂರು ಬೆಂಗಳೂರು ಮಧ್ಯದಲ್ಲಿದೆ, ದಸಪಥದ ಹೆದ್ದಾರಿ ಇದೆ, ದ್ವಿಪಥದ ರೈಲ್ವೆ ಲೈನ್ ಇದೆ, ಎರಡು ಇದನ್ನು ಲೈನ್ ಇರುವಂಥ ರೈಲ್ವೆ ಲೈನ್ ಇದೆ, ನೀರಿಗೆ ತೊಂದರೆ ಇಲ್ಲ, ಲೋಕಭವನಿಯಿಂದಾದರೂ ತರ್ಬೋದು, ಕಾವೇರಿಯಿಂದಾದರೂ ತರ್ಬೋದು. ಹೀಗೆ ಮತ್ತು 220 kV ಸಬ್ಸ್ಟೇಷನ್ ಇದೆ ನಮ್ಮ ತೂಬಿನಕೆರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹತ್ತಿರದಲ್ಲೇ. ಪವರ್ಗೆ ಎಲ್ಲರಿಗೂ ಕೂಡ ಅನುಕೂಲವಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಸಿಗುವಂಥ ಸ್ಥಳ ಮಂಡ್ಯ. ಇದು ಸೂಕ್ತವಾಗಿದೆ. ಇದು ನಾನು 25 ವರ್ಷದ ಹಿಂದೆಯೇ ಬ್ಯಾಡ್ರಳ್ಳಿ ಹತ್ರ ನಾನು 2800 ಎಕರೆ ಪ್ರಪೋಸ್ ಮಾಡಿದ್ದೆ. ಆದರೆ ಕಾರಣಾಂತರಗಳಿಂದ ಆಗಲಿಲ್ಲ. ನಾನು ಬಿಟ್ಟ ಮೇಲೆ ಯಾರೂ ಇದು ಮಾಡಲಿಲ್ಲ. ಆವಾಗ ಸ್ವಲ್ಪ ಈ ರಾಗಿ ಮುದ್ದಳ್ಳಿ ಸೈಡ್ನಲ್ಲಿ ವಿಜಯಲಕ್ಷ್ಮಮ್ಮನವರು ಸ್ವಲ್ಪ ತಕರಾರು ತೆಗೆದ್ರು, ಇಲ್ಲಿ ಅಕ್ವೈರ್ ಮಾಡೋದು ಬೇಡ ಅಂತ. ಅದು ನಿಂತೋಯ್ತು. ಇತ್ತೀಚೆಗೆ ಒಂದು 280 ಎಕರೆ ಎಲೆ ಚಾಕ್ನಳ್ಳಿ ಹತ್ರ ಪ್ರಪೋಸ್ ಮಾಡಿದ್ರು. ಅದು ರವೀಂದ್ರ ಶ್ರೀಕಂಠಯ್ಯನವರು ಲಿಫ್ಟ್ ಇರಿಗೇಷನ್ ಮಾಡಿಸಿದ್ರು. ಅದರಿಂದ ಅವ್ರು ಕೇಳೋದ್ರಲ್ಲೂ ಅರ್ಥ ಇದೆ. ಅವರು ಲಿಫ್ಟ್ ಇರಿಗೇಷನ್ ಮಾಡಿಸಿದ್ದೀನಿ, ಇರಿಗೇಷನ್ ಆಗ್ತಾಯಿದೆ, ಅದರಿಂದ ಬೇಡ ಅಂತೇಳಿ ಅದನ್ನು ನಿಲ್ಲಿಸಿದ್ರು. ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಮಾತನಾಡಿ, ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವರನ್ನು ಭೇಟಿ ಮಾಡುತ್ತಿರುವ ದೇಶದ ಇತರೆ ರಾಜ್ಯಗಳ ಸರ್ಕಾರಗಳು ತಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳುತ್ತಿದ್ದಾರೆ. ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಜಿಲ್ಲೆಯಿಂದ ಆಯ್ಕೆಯಾದ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಜಿಲ್ಲೆಯ ಉದ್ಯೋಗ ಸಮಸ್ಯೆ ಬಗೆಹರಿಸಲು ಏಕೆ ಕ್ರಮ ವಹಿಸುತ್ತಿಲ್ಲ ಎಂದು ಪ್ರಶ್ನಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿ ಯಾರ್ಯಾರು ಏನೇನು ಜವಾಬ್ದಾರಿ ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನು ಕಾನೂನು ಮಾಡಿಟ್ಟಿದ್ದಾರೆ. ಫೋಟೋ ಕಾಲಲ್ಲಿ ಕುಮಾರಸ್ವಾಮಿಯವರು ಜಿಲ್ಲಾ ಮಂತ್ರಿ ಹತ್ರ ಬರಬೇಕು, ಇಲ್ಲ ಜಿಲ್ಲಾ ಮಂತ್ರಿಗಳು ಭಾರಿ ಕೈಗಾರಿಕಾ ಸಚಿವರ ಹತ್ರ ಹೋಗ್ಬೇಕು ಅಂತಕ್ಕಂಥದ್ದು ದಯಮಾಡಿ ನೀವೇ ಅರ್ಥೈಸಬೇಕು. ಅದೇ ಕೈಲಾಗ್ದವನ್ನ ಅದೇನೋ ಮೈ ಪರ್ಚ್ಕೊಂಡ್ರು ಅಂತಾರಲ್ಲ, ಹಂಗೆ ಚಲುವರಾಯಸ್ವಾಮಿಯವರು ಅರ್ಥ ಮಾಡ್ಕೋಬೇಕು. 1999ರಲ್ಲಿ ಪ್ರಪ್ರಥಮ ಬಾರಿಗೆ ವಿಧಾನಸಭೆಗೆ ನೀವು ಆಯ್ಕೆಯಾಗಿ ನಾಗಮಂಗಲ ಕ್ಷೇತ್ರದಿಂದ ಹೋದಂಥ ಸಂದರ್ಭದಲ್ಲಿ ಅವತ್ತು ಕಾಂಗ್ರೆಸ್ ಸರ್ಕಾರ ಎಸ್ ಎಂ ಕೃಷ್ಣ ಅವರ ನೇತೃತ್ವದಲ್ಲಿ ಒಂದು TC ಹಾಕೋಕ್ಕಾಗಲ್ಲ ನನ್ನ ಕೈಲಿ ಅನ್ನೋಂಥ ನಿಮ್ಮ ಕೈಲಾಗದೇ ಇರ್ತಕ್ಕ ಮಟ್ಟಕ್ಕೆ ನೀವು ಒಂಥರ ಕಣ್ಣೀರು ಹಾಕೋ ಮಟ್ಟಕ್ಕೆ ಮಾತಾಡಿದ್ರಿ ಒಂದು ಸಭೆಯಲ್ಲಿ. ನಡಿಪುಟ್ಟಣ್ಣ ಸಭೆ ಅರೇಂಜ್ ಮಾಡಿಸು, ನಾನೇ ಬರ್ತೀನಿ, ಶಕ್ತಿ ತುಂಬಣ್ಣ ಅದು ಯಾಕೆ ನಾಗಮಂಗಲದಲ್ಲಿ ಅಂತೇಳಿ ಬಂದು ತಕ್ಷಣ ಸಭೆ ಮಾಡಿ ಒಂದು ಬಹಿರಂಗ ಸಭೆಯಲ್ಲಿ ಹೇಳಿದ್ರು, ಹೌದು ಇಂಥ ಕೆಟ್ಟ ಕಾಲದಲ್ಲಿ ನೀವು ನಮ್ಮ ಕ್ಷೇತ್ರ ಶಾಸಕರನ್ನ ಆಯ್ಕೆ ಮಾಡಿಕೊಟ್ಟಿದ್ದೀರಿ, ಮುಂದೆ ಅಭಿವೃದ್ಧಿ ಕೀನ ಇವ್ರ ಕೈಲೇ ಕೊಟ್ಟು ಈ ಜಿಲ್ಲೆ ಅಭಿವೃದ್ಧಿ ಮಾಡಿಸ್ತೀನಿ ಅಂತಕ್ಕಂಥ ಅನೌನ್ಸ್ ಮಾಡಿ 2004ಕ್ಕೆ ಪುನಃ MLA ಆಗಿ ಮಂತ್ರಿ ಆದರು. ಅವತ್ತಿಂದ ಏನೇನು ಕುಮಾರಸ್ವಾಮಿಯವರು ಈ ಜಿಲ್ಲೆಗೆ ಕ್ಷೇತ್ರಕ್ಕೆ ಮಾಡೋರು ಅನ್ನೋದೇನು ನಿಮ್ಗೆ ಅರಿವಿಲ್ವೇ? ಸುಳ್ಳು ಹೇಳ್ಕೊಂಡೆ ರಾಜಕಾರಣ ಮಾಡ್ಕೊಂಬಂದಿದ್ದಾರಾ? ಎಷ್ಟು ಹೈಸ್ಕೂಲ್ ಇದ್ದೋ, ಎಷ್ಟು ಹೈಸ್ಕೂಲ್ ಬಂದೋ, ಎಷ್ಟು PU ಕಾಲೇಜ್ ಇದ್ದೋ
ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಮೇಲೆ ಎಷ್ಟು PU ಕಾಲೇಜ್ ಬಂದು, ಡಿಗ್ರಿ ಕಾಲೇಜ್ ಬಂದು, ITI ಕಾಲೇಜ್ ಬಂದು, ಪಾಲಿಟೆಕ್ನಿಕ್ ಕಾಲೇಜ್ ಯಾರು ಕೊಟ್ಟರು ನಿಮಗೆ? ಎಷ್ಟು ಸಬ್ಸ್ಟೇಷನ್ಗಳು, ಬಹುತೇಕ ಒಂದೊಂದೇ ಒಂದೊಂದು ತಾಲೂಕೊಂದು ಸಬ್ಸ್ಟೇಷನ್ ಇದ್ದು, ಇವತ್ತು ಹೋಬ್ಳಿಗೆ 3 10 12 ಸಬ್ಸ್ಟೇಷನ್ ಅದು. ರೇವಣ್ಣವ್ರಿಗೆ ಏನೇನು ಮಾಡಬೇಕು ಮಾಡಿ ಬಿಸಾಕಿ ಅಂದರು. ಉಯ್ಗನಹಳ್ಳಿ ಒಂದೇ 220 ಸ್ಟೇಷನ್ ಇದ್ದಂಥದ್ದು, ಇಡೀ ಜಿಲ್ಲೆಗೆ ಹೋಗಬೇಕಾಗಿತ್ತು. ನಮ್ಮ ತುಮಕೂರು ಇಂಡಸ್ಟ್ರಿಯಲ್ ಏರಿಯಾದಿಂದ KR ಪೇಟೆ, ನನ್ನ ಹಳೆ ಪಾಂಡುಪುರ ವಿಧಾನಸಭಾ ಕ್ಷೇತ್ರ ಕಿಕ್ಕೇರಿ ಉಯ್ಗನಹಳ್ಳಿಲಿ ಒಂದು ಸಬ್ಸ್ಟೇಷನ್ನ ಬರೀ ಒಂದೇ ವರ್ಷದಲ್ಲಿ ಲೋಕಾರ್ಪಣೆ ಮಾಡಿಸಿದ್ರು. ಮಾಜಿ ಶಾಸಕ ಕೆ ಸುರೇಶ್ ಗೌಡ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವರು ನಾನಿರುವ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಅಧಿಕಾರದಲ್ಲಿದ್ದು ಇದೀಗ ಬಹಳ ಎತ್ತರದಲ್ಲಿದ್ದಾರೆ. ಅವರು ಪತ್ರಕರ್ತರೊಂದಿಗೆ ನಡೆದುಕೊಂಡ ರೀತಿ ಅವರ ಪರವಾಗಿ ಕ್ಷಮೆ ಕೇಳುತ್ತೇನೆ ಎಂದರು. ಮಳವಳ್ಳಿ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಿಗೆ ದೊರೆತ ಗೌರವ, ಚಪ್ಪಾಳೆ, ಸೀಟಿಗಳ ಜೈಕಾರದ ಪರಿಣಾಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಧ್ಯಮಗಳ ಮೇಲೆ ಕೋಪ ತೋರಿದ್ದಾರೆ. ಜಿಲ್ಲೆಯ ಅಭಿವೃದ್ಧಿಗೆ ಕೇಂದ್ರ ಸಚಿವರ ಸಹಕಾರ ಬೇಡ ಎಂದು ರಾಜ್ಯ ಸರ್ಕಾರ ಬಹಿರಂಗವಾಗಿ ಹೇಳಲಿ ಎಂದು ಸವಾಲು ಹಾಕಿದರು. ನಾನು ಚಾಮರಾಜಪೇಟೆಯಿಂದ ತರ್ತೀನಿ, ಆ ಹಿಂದಗಡೆ ಸಿದಾಕದ್ನ ಅಲ್ಲಿಂದ ತರ್ತೀರಿ, ಇಲ್ಲಿಂದ ತರ್ತೀರಿ ಅಂತ ಇದೆಲ್ಲ ಕ್ವಶನ್ ಇಟ್ಕೊಂಡು ಮಾಡ್ಕೊಂಡು ಹೋಗಿ ಗೊತ್ತಿದೆ. ಮುಂದಿನ ದಿವಸ ಅದೆಲ್ಲ ಬಿಡುಗಡೆ ಮಾಡ್ತೀವಿ. ನನ್ನ ಪ್ರಶ್ನೆ ಅದು ಯಾವುದೇ ಬರಲಪ್ಪ, ಅದೇ ನೀವು ಲೋಕಲ್ ಕಾಂಟ್ರಾಕ್ಟರ್ಗಳು ನಮ್ಗೆ ಬೇಡ ರೀ. ನಮ್ಮ ಪಾರ್ಟಿಯವ್ರು ಇವಾಗ ಟೆಂಡರ್ನೇ ಆಗ್ತಾ ಇಲ್ಲ. ಯಾರೊಬ್ಬರು ಗುತ್ತಿಗೆದಾರರು ಅವ್ರ ಪಾರ್ಟಿಯವ್ರು ಕೊಟ್ಕೊಂಡು ಅವ್ರ ಹೆಸರಲ್ಲಿ ಮಾಡ್ಕೋತಾ ಇದ್ದಾರೆ. ಬೇನಾಮಿನೇ ಅದು ಅನುಮಾನ ಯಾಕೆ? LK ಕನ್ಸ್ಟ್ರಕ್ಷನ್ ಯಾರ್ದು, ಇನ್ನೊಂದು ಮತ್ತೊಂದು ಯಾರ್ದು? ಇವತ್ತು ನಮ್ಮ ಮಂಡ್ಯ ಇದು ಮೊನ್ನೆ ಅಕ್ರಮ ಗಣಿಗಾರಿಕೆ ಏನು ಇನ್ಸಿಡೆಂಟ್ ಆಗಿದೆ, ಆ ಕಲ್ಲೆಲ್ಲ ಎಲ್ಲೋಗ್ತಾ ಇತ್ತು? ಸಾವಿರಾರು ಕೋಟಿ ರೂಪಾಯಿ ಖನಿಜನ ತೆಗೆದಿದ್ದಾರಲ್ಲ. ಈಗ ಒಂದು ಉದಾಹರಣೆ ಹೇಳ್ತೀನಿ, ನನಗೆ ಪುಟ್ಟ ಜನರಿಗೆ ಗೊತ್ತು. ಇವತ್ತು ಒಂದು ಟನ್ಗೆ 90 ರೂಪಾಯಿ 80 ರೂಪಾಯಿನ ಫಿಕ್ಸ್ ಮಾಡಿದ್ದಾರೆ ಅಲ್ವಾ? ಪರ್ಟಿಕ್ಯುಲರ್ ಜಾಗ ಕೊಡಬೇಕಾದ್ರೆ ಈ ಜಿಲ್ಲೆನಲ್ಲಿ ಯಾರು ಆ್ಯಕ್ಷನ್ ಹೈಯೆಸ್ಟ್ ಮಾಡಿರ್ತಾನೆ ಅಷ್ಟೇ ಅವ್ರು ಕಟ್ಟಿಸ್ಕೋಬೇಕಲ್ವಾ? 240 ರೂಪಾಯಿಗೆ ಆಕ್ಷನ್ ಆಗಿದೆ. ಇವ್ರು ಇಲ್ಲಿ ಯಾಕೆ 80,000ನೇ ತಗೋತಾರೆ, 80 ರೂಪಾಯಿನೇ ತಗೋತಾರೆ ಟನ್ಗೆ? ಏನೋ ತಗೊಳ್ತಾ ಇದ್ದಾರೆ. ಯಾಕೆ ತಗೋತಾ ಇದ್ದಾರೆ? ನಮ್ಮಲ್ಲೊಬ್ಬ ಮಣಿಕಂಠ ನಾನು ಯಾರೋ 240ಕ್ಕೆ ತಗೊಂಡಿದ್ದಾನೆ, ಅವನು ಅಷ್ಟು ಕಟ್ತಾ ಇದ್ದಾನೆ. ಇವ್ರು ಯಾಕೆ ಇಷ್ಟು ಕಟ್ತಾ ಇದ್ದಾರೆ? ಒಂದೇ ಒಂದು ಲೀಗಲ್ ಆಗಿರೋ ಮೈನಿಂಗ್ ಇದೆಯಾ? ಒಂದೇ ಒಂದು. ಫಾರೆಸ್ಟ್ನವರು ಏನೋ ನಾವು ಕಾಪಾಡ್ತೀವಿ, ನಾವಿದ್ದಂಥ ಸಂದರ್ಭದಲ್ಲಿ ಏನು ಫಾರೆಸ್ಟ್ ಒಳಗೆ ಯಾರು ಬರಲೇಬಾರ್ದು ಅಂತ ಕೂತಿದ್ರು. ಈಗ ಕೇಳ್ತಾನೆ ಇದ್ದೀರಿ, ಹರ್ಷ ಗ್ರ್ಯಾಂಡ್ ಹೋಟ್ಲಲ್ಲಿ ಹಿಂದಗಡೆ ಇರ್ತಕ್ಕಂಥ ಕ್ರಷರ್ ಯಾರ್ದು? ಈ ಮೊನ್ನೆ ಆಗಿರ್ತಕ್ಕಂಥ ಗಣಿಗಾರಿಕೆ ಸಂಪೂರ್ಣ ಮೆಟೀರಿಯಲ್ ಅಲ್ಗೋಗ್ತಾ ಇದೆ, ಯಾರ್ದದು? ಶಾಸಕ HT ಮಂಜು ಮಾತನಾಡಿ, ಜಿಲ್ಲೆಯಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಭೂಮಿ ಒದಗಿಸಲು ಸರ್ಕಾರಕ್ಕೆ ನಾನೇ ಪತ್ರ ಬರೆದಿದ್ದು ಅದನ್ನು ಯಾರೋ ಶಾಸಕ ಎನ್ನಲಾಗುತ್ತಿದೆ. ಜಿಲ್ಲೆಗೆ ಕೈಗಾರಿಕೆಗಳು ಬಂದಲ್ಲಿ ದೇವೇಗೌಡರಿಗೆ, ಕುಮಾರಸ್ವಾಮಿಯವರಿಗೆ ಹೆಸರು ಬರಲಿದೆ ಎಂಬ ಕಾರಣಕ್ಕೆ ಸರ್ಕಾರ ಸಹಕರಿಸುತ್ತಿಲ್ಲ ಎಂದು ಆರೋಪಿಸಿದರು. ಕ್ವಶನ್ ಕೇಳಿರೋದು ನಮ್ಮ ಜಿಲ್ಲೆಗೆ, ನಮ್ಮ ಜಿಲ್ಲೆಯ MP ಅವರು, ನಮ್ಮ ನಾಯಕರಾದಂಥ ಕುಮಾರಣ್ಣವರು ಇವತ್ತು ಕೇಂದ್ರ ಸರ್ಕಾರದ ಉಕ್ಕು ಮತ್ತು ಬೃಹತ್ ಖಾತೆಯ ಸಚಿವರಾಗಿದ್ದಾರೆ. ಹೆಚ್ಚಿನ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶಗಳಿದೆ. ಅವರ ಒಂದು ಸೇವೆನ ಬೇರೆ ರಾಜ್ಯಗಳು ಉಪಯೋಗಿಸ್ಕೊತಾ ಇದ್ದಾರೆ. ಹಾಗಾಗಿ ನಮ್ಮಲ್ಲೇ ಅವಕಾಶ ಇರೋದ್ರಿಂದ ಭೂಮಿ ಕೊಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ವಿ. ಅದಕ್ಕೆ ಮಾನ್ಯ ಸ್ನೇಹಿತರು ಪುಟ್ಟರಾಜನವ್ರು ಮಾತಾಡಬೇಕಾದ್ರೆ ಹೇಳಿದ್ರು, ಬೇರೆ ಕಂಟೆಂಟ್ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ಒಂದೇ ಒಂದು ಕಂಟೆಂಟು, 8 ಕಂಟೆಂಟ್ಲು ಒಂದೂ ಕಂಟೆಂಟು ಪಾಸಿಟಿವ್ ಆಗಿಲ್ಲ. ನೀವು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡಿ ಎಂದು ಕೊನೆಯದಾಗಿ ಹೇಳಿದ್ದಾರೆ. ನಮ್ಮಲ್ಲಿ ಲಭ್ಯ ಇಲ್ಲ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟು ಮಾಡೋದಕ್ಕೆ ಕನಿಷ್ಠ ಪಕ್ಷ ಇವರು ಅಕ್ವೇಷನ್ ಮಾಡಿ 4161 ಎಲ್ಲ ಕೊಟ್ಟು ಮಾಡೋದಕ್ಕೆ ಕನಿಷ್ಠ ಪಕ್ಷ 4-5 ವರ್ಷ ಬೇಕು. ಅಷ್ಟೊತ್ತಿಗೆ ಇವರು ಅಧಿಕಾರನೇ ಇರಲ್ಲ. ಹಂಗಾಗಿ ಅವರು ಪ್ರೈಮರಿ ಅಂತಿಂದಲೂ ಕೇಳ್ತಾ ಇದ್ದಾರೆ ಕೊಡಿ ಅಂತ, ಎಲ್ಲೂ ಸಹ ಕೊಟ್ಟಿಲ್ಲ. ನಿಮಗೆ ಗೊತ್ತಿದೆ ಇವತ್ತು HMT ಕಾರ್ಖಾನೆ ವಿಚಾರ. ಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್, ಮುಖಂಡ ಭೀಮ್ ಆರ್ಮಿ ಸಂಘಟನೆಯ ಅಂದಾನಿ ಇದ್ದರು. ವೈಕುಂಠ ಏಕಾದಶಿಯ ಪ್ರಯುಕ್ತ ಮಂಡ್ಯ ನಗರದ ಹಲವೆಡೆ ಭಕ್ತರು ಶ್ರದ್ಧಾಭಕ್ತಿಯಿಂದ ಶ್ರೀ ವೆಂಕಟೇಶ್ವರ, ಪದ್ಮಾವತಿ, ಲಕ್ಷ್ಮಿಯ ದರ್ಶನ ಪಡೆದರು. ಇಂದು ಬೆಳಿಗ್ಗೆಯಿಂದಲೇ ಮಂಡ್ಯ ನಗರದ ಹಲವೆಡೆ ಇರುವ ದೇವಸ್ಥಾನಗಳಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ನಡೆದವು. ವೈಕುಂಠ ಏಕಾದಶಿಯಂದು ದೇವರ ದರ್ಶನ ಮಾಡಿದರೆ ಒಳ್ಳೆಯದು ಎಂಬ ಹಿನ್ನೆಲೆಯಲ್ಲಿ ಸಹಸ್ರಾರು ಸಂಖ್ಯೆಯ ಭಕ್ತರು ದೇವಸ್ಥಾನಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು.
ಮಂಡ್ಯ ನಗರದ ಹೊಸಹಳ್ಳಿ ಹನಿಯಂಬಾಡಿ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಶ್ರೀ ವೈಕುಂಠ ಏಕಾದಶಿಯ ಪ್ರಯುಕ್ತ ಭಕ್ತಾದಿಗಳು ಪೂಜೆ ಸಲ್ಲಿಸಿ ಪದ್ಮಾವತಿ ಲಕ್ಷ್ಮೀದೇವಿಯ ಬಳಿ ಬಂದು ಇಷ್ಟಾರ್ಥಗಳನ್ನು ಪೂರೈಸುವಂತೆ ಪ್ರಾರ್ಥನೆ ಸಲ್ಲಿಸಿದರು. ಮೇಡಮರ ಬನ್ನಿ, ಇಲ್ಲಿ ಬಂದ್ಬಿಡಿ ನೀವು. ಅಲ್ಲಿ ಕಳಿಸ್ತೀವಿ, ಬನ್ನಿ ನಾವು. ಬನ್ನಿ ಹಾಕ್ಬಿಡಿ ಅಕ್ಕ ಬನ್ನಿ. ಇವರೇ ಬನ್ನಿ, ಇವರೇ ನಿಲ್ಬೇಡಿ, ಬನ್ನಿ ಅಲ್ಲಿ ಪುಷ್ ಮಾಡಿ ಸಾಕು. ಬನ್ನಿ ಇವರೇ ನಿಲ್ಬೇಡಿ, ಬನ್ನಿ ಇವರೇ ನಿಲ್ಬೇಡಿ, ಬನ್ನಿ ನಿಲ್ಬೇಡಿ, ಬನ್ನಿ ಇವರೇ ಮೇಡಮ್ ಅವರೇ ಬನ್ನಿ, ನಿಲ್ಬೇಡಿ, ಬನ್ನಿ ಅಲ್ಲಿ ಖಾಲಿ ಐತೆ, ಬನ್ನಿ ಬೇಗ. ಮಂಡ್ಯದ ಪೇಟೆ ಬೀದಿಯಲ್ಲಿರುವ ಶ್ರೀನಿವಾಸ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ಭಕ್ತಾದಿಗಳು ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ದೇವರ ಮೂರ್ತಿಗೆ ವಿಶೇಷವಾಗಿ ವಿವಿಧ ಹೂಗಳಿಂದ ಅಲಂಕರಿಸಿ ಬೆಳಗ್ಗೆಯಿಂದ ಸಂಜೆಯವರೆಗೆ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಭಾಗವಹಿಸಿದರು. ಭಕ್ತಾದಿಗಳಿಗೆ ಸಂಘದ ವತಿಯಿಂದ ಲಾಡು ಪ್ರಸಾದ ವಿನಿಯೋಗ ಮಾಡಲಾಯಿತು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡರವರ ಜನ್ಮದಿನದ ಪ್ರಯುಕ್ತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಎಂಎಸ್ ಅಭಿಲಾಷ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡಿ ಮಾತನಾಡಿದ ಅವರು, ಶಾಸಕ ರವಿಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ಸಮಾಜಮುಖಿ ಕೆಲಸಗಳನ್ನು ಹಮ್ಮಿಕೊಳ್ಳುವ ಮೂಲಕ ಆಚರಣೆ ಮಾಡುತ್ತಿದ್ದೇವೆ. ಮಂಡ್ಯ ಅಭಿವೃದ್ಧಿ ಕನಸಿನ ತರುಣ ಶಾಸಕ ಪಿ ರವಿಕುಮಾರ್ ಅವರು ಮಂಡ್ಯ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡುವ ನಿಟ್ಟಿನಲ್ಲಿ ಉತ್ತಮವಾಗಿ ಕೆಲಸ ಮಾಡಲಿ ಎಂದು ಹೇಳಿದರು.
ಶಿವಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಈ ಶಾಲಾ ಮಕ್ಕಳಿಗೆ ನೋಟ್ಸ್ ಆಚರಣೆ ಮಾಡಿದ್ದೀವಿ ಹಾಗೂ ಅವರ ಜನ್ಮದಿನಾಚರಣೆಯನ್ನು ಅರ್ಥಪರಿಮಿತವಾಗಿ ಆಚರಣೆ ಮಾಡಿದ್ದೀವಿ. ಅವರಿಗೆ ಶುಭವಾಗಲಿ, ಒಳ್ಳೆಯದು ಮಾಡಿ ಅಂತ ದೇವರಲ್ಲಿ ಕೇಳಿಕೊಂಡು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಗುರುಲಿಂಗೇಗೌಡ, ಉಪನ್ಯಾಸಕರು, ಸಿಬ್ಬಂದಿಗಳು, ವಿದ್ಯಾರ್ಥಿನಿಯರು ಹಾಜರಿದ್ದರು. ರಾಷ್ಟ್ರಕವಿ ಕುವೆಂಪು ಅವರ ಕೃತಿಯನ್ನು ಮೆಚ್ಚಿ ಮೊದಲು ಗೌರವ ಸಲ್ಲಿಸಿದ್ದು ಮಂಡ್ಯದ ಜನತೆ ಎಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಪಿಜೆ ಚೈತನ್ಯಕುಮಾರ್ ಹೆಮ್ಮೆಯಿಂದ ನುಡಿದರು. ನಗರದ ಪತ್ರಕರ್ತರ ಭವನದಲ್ಲಿ ಆಯೋಜಿಸಲಾಗಿದ್ದ ವಿಶ್ವಮಾನವ ದಿನಾಚರಣೆಯಲ್ಲಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಅವರು ಮಾತನಾಡಿದರು. 1954ರಲ್ಲಿ ಕುವೆಂಪು ಅವರ ಕೃತಿಯನ್ನು ಮೆಚ್ಚಿದ ಮಂಡ್ಯ ಜಿಲ್ಲೆಯ ಜನತೆ ಮೆರವಣಿಗೆ ಮಾಡಿ ಗೌರವ ಸಲ್ಲಿಸಿದ್ದರು. ಜಿಲ್ಲೆಯ ಅವರ ಸಮಕಾಲೀನ ಟಿ. ಮಲ್ಲಯ್ಯ, ಎಂ. ತಮ್ಮಯ್ಯ, ಆದಿಚುಂಚನಗಿರಿ ಪೀಠಾಧ್ಯಕ್ಷರಾಗಿದ್ದ ಚಂದ್ರಶೇಖರಾನಂದನಾಥ ಸ್ವಾಮೀಜಿ ಕುವೆಂಪು ಅವರ ಸಹಪಾಠಿಗಳಾಗಿದ್ದರು. ಕುವೆಂಪು ಅವರಿಗೆ ಮಂಡ್ಯ ಜಿಲ್ಲೆಯ ಒಡನಾಟ ಹೆಚ್ಚಿತ್ತು ಎಂದು ಹೇಳಿದರು. ಕುವೆಂಪು ಅವರನ್ನ ಹೇಳಿದರೆ ಪ್ರಥಮವಾಗಿ ಗುರುತಿಸಿದ್ದೇ ಮಂಡ್ಯ ಜಿಲ್ಲೆಯವರು. ಅವರು ರಾಮಾಯಣ ದರ್ಶನ ಬರೆದಾಗ ಯಾವ ಜಿಲ್ಲೆಯವರು ಇದು ಮಾಡಲಿ, ಆಗ ಮಂಡ್ಯದಲ್ಲಿ 1954ರಲ್ಲಿ ಅವ್ರನ್ನ ಕರೆದು ಒಂದು ಸನ್ಮಾನ ಮಾಡ್ತಾರೆ. ಅವತ್ತು ಒಂದು ಆನೆ ಕರೆಸಿ ಅವ್ರ ಮೇಲೆ ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಬೇಕು ಅಂದಾಗ ಅವ್ರು ಒಪ್ಪಲ್ಲ. ಆದರೆ ಆನೆ ಮೇಲೆ ಅವರ ರಾಮಾಯಣ ದರ್ಶನ ಪುಸ್ತಕ ಇಟ್ಟು ಅವತ್ತು ಮೆರವಣಿಗೆ ಮಾಡಿ ಅವಾಗಿನ್ನ ಜ್ಞಾನಪೀಠ ಪ್ರಶಸ್ತಿನೂ ಬಂದಿರಲ್ಲ. ಫಸ್ಟು ಗುರುತಿಸಿದ್ದು ಮಂಡ್ಯ ಜಿಲ್ಲೆಯವರು. ಆದ್ದರಿಂದ ಕುವೆಂಪು ಅವರ ದಿನಾಚರಣೆ ಮಂಡ್ಯ ಜಿಲ್ಲೆ ಹೆಚ್ಚು ಆಚರಣೆ ಮಾಡಬೇಕಾಯ್ತು. ಅವ್ರಿಗೆ ಸಂಬಂಧ ಮಂಡ್ಯದ ಹೆಚ್ಚಿಗೆ ಹೆಂಗೆ ಅಂತ ಹೇಳಿದರೆ, ಇವ್ರಿಗೆ ಇಲ್ಲಿ ಮಂಡ್ಯದಲ್ಲಿ ಪಿ. ಮಲ್ಲಯ್ಯನವರು ಅಂತಿರ್ತಾರೆ, ಅವರು ಎಂ. ತಮ್ಮಯ್ಯ ಅಂತಿರ್ತಾರೆ. ಅವರಿಬ್ಬರು ಭಾಳ ಕ್ಲಾಸ್ಮೇಟ್ಸ್ಗಳು. ಆಮೇಲೆ ನಮ್ಮ ಚುಂಚನಗಿರಿಯ 2ನೇ ಗುರುಗಳಾಗಿದ್ದಂತೆ ಚಂದ್ರಶೇಖರ ಸ್ವಾಮಿಗಳು ಕೂಡ ಅವರ ಕ್ಲಾಸ್ಮೇಟ್ಸ್ಗಳೆಲ್ಲ. ಅವರೆಲ್ಲ ಅವ್ರಿಗೆ ಭಾಳ ಸಪೋರ್ಟ್ ಮಾಡ್ತಾಯಿರ್ತಾರೆ. ಹಾಗಾಗಿ ಮಂಡ್ಯ ಜಿಲ್ಲೆ ಬಗ್ಗೆ ಅವ್ರಿಗೂ ಹೆಚ್ಚಿಗೆ ಒಂದು ಅಭಿಮಾನ ಉಟ್ಕೊಳ್ಳುತ್ತೆ. ಆಮೇಲೆ ಎಂ. ತಮ್ಮಯ್ಯ ಅನ್ನೋರು ಒಂದು ಸರಿ ರಿಜಿಸ್ಟ್ರಾರ್ ಆಯ್ತಾರೆ. ಆಗ ಅವರು ಅವ್ರ ಊರಿಗೆ ಕರ್ಕೊಂಡಿರ್ತಾರೆ. ಈ ಕೋಟೆಪೇಟೆ ಪಕ್ಕ ಬರ್ತದೆ ಬೊಮ್ಮನಹಳ್ಳಿ ಅಂತ ಒಂದು ರೋಡು. ಅಲ್ಲಿ ಹೋದಾಗ ಆ ಜ್ಞಾಪಕಾರ್ಥಕವಾಗಿ ಒಂದು ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಅಂತ ಪದ್ಯ ಬರೀತಾರೆ. ಅವರ ನೆನಪಿನದಲ್ಲಿ ಬರ್ಕೊಂಡವ್ರೆ, ಅವರ ಜ್ಞಾಪಕಾರ್ಥಕವಾಗಿ ಬರದೆ ಅಂತ. ಆದರೆ ಅಲ್ಲಿ ಪ್ರಾಸಕ್ಕೋಸ್ಕರ ತುಂಗಾ ತೀರದ ಎಡಗಡೆಯಲ್ಲಿ ಬರೆದುಬಿಟ್ಟವ್ರೆ. ತುಂಗಾ ತೀರದ ಎಡಗಡೆ ಅಲ್ಲ, ನಮ್ಮ ಪಾಲ್ಕೆರೆ ಇದೆ, ಅದರ ಎಡಗಡೆಯಲ್ಲಿ ಇರೋದಿದ್ದು ಬೊಮ್ಮನಹಳ್ಳಿ, ಅದು ಮಂಡ್ಯ ಜಿಲ್ಲೆಯದು. ಹಂಗಾಗಿ ಮಂಡ್ಯ ಜಿಲ್ಲೆ ಬಗ್ಗೆ ಹೆಚ್ಚಿಗೆ ಇದಿರ್ತದೆ. ಆಮೇಲೆ ಎಲ್ಲೂ ಹೊರಗಡೆ ಹೆಚ್ಚಿಗೆ ಬಂದಿರೋಲ್ಲ ಅವರು. ನಾಗಮಂದ ಒಂದು ಜಾನಪದ ಸಮ್ಮೇಳನ ಆಗುತ್ತೆ, ಅದಕ್ಕೂ ಬರ್ತಾರೆ ಅಲ್ಲಿ. ಅಧ್ಯಕ್ಷ ಕೆಎನ್ ರಾಘವೇಂದ್ರ ಮಾತನಾಡಿ, ದೇಶಕ್ಕೆ ಕೊಡುಗೆ ನೀಡಿದ ಮಹನೀಯರನ್ನು ಸ್ಮರಿಸುವ ಕೆಲಸಕ್ಕೆ ನೂತನ ಆಡಳಿತ ಮಂಡಳಿ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜತೆ ನಿರಂತರ ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗುವುದು ಎಂದು ಹೇಳಿದರು. ಹೊಸ ಆಡಳಿತ ಮಂಡಳಿ ಫಾರ್ಮ್ ಆಯಿತು. ಅದಾದಮೇಲೆ ಮಹನೀಯರು ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆ ನೀಡಿರುವಂಥ ಮಹನೀಯರನ್ನ ಜಯಂತಿಗಳನ್ನ ಆಚರಿಸೋ ಮೂಲಕ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗೋಣ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅದನ್ನು ತೀರ್ಮಾನ ಮಾಡ್ದೋ. ಇದೇ ರೀತಿ ನಾವು ಮೊದಲನೇ ಪ್ರೋಗ್ರಾಮ್ ಆಗಲಿ, ಈಗಾಗಲೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆಯನ್ನು ಮೊದಲನೇ ದಿನವಾಗಿ ಆಚರಣೆ ಮಾಡ್ದೋ. ಈಗ 2ನೇ ದಿನವಾಗಿ ವಿಶ್ವಮಾನವ ಕುವೆಂಪು ಅವರ ಜಯಂತಿಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ದೋ. ಈ ಕಾರ್ಯಕ್ರಮಕ್ಕೆ CO ಬರಬೇಕಿತ್ತು. ಇವತ್ತು ನಮ್ಮ ಇದೇನಿತ್ತು ಅಂತಂದರೆ, ಇನ್ನೊಂದೇನಿತ್ತು ಅಂತಂದರೆ, ದಿನಾಚರಣೆ ಜೊತೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಒಂದು ಸಂವಾದಗಳನ್ನ ಮಾಡಬೇಕು ಅನ್ನೋದು ನಮ್ಮದು ಒಂದು ಕಾನ್ಸೆಪ್ಟ್ ಇತ್ತು. ಆ ಕಾರಣಕ್ಕೋಸ್ಕರ ಇದು COನ ನಾವು ಇನ್ವೈಟ್ ಮಾಡಿದ್ದು. ಕಾರಣಾಂತರಗಳಿಂದ ಅವ್ರಿಗೆ ಬೇರೆ ತುರ್ತು ಕೆಲಸ ಬಂದಿಂದ ಅವ್ರು ಬಂದಿಲ್ಲ. ಈಗ ಆ ಕಾರಣಕ್ಕೋಸ್ಕರ ಇವತ್ತು ವಿಶ್ವಮಾನವ ಜಯಂತಿ ನಡೆಯುತ್ತೆ. ಈಗ ಮುಂದೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಏನು ಸಂವಾದ ನಡೆಯುತ್ತೆ, ಅದು ಮುಂದಿನ ದಿನಗಳಲ್ಲಿ ಮೋಸ್ಟ್ಲಿ ಮುಂದಿನ ವಾರ ಅದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಮೂಡಾ ಅಧ್ಯಕ್ಷ ಬಿಪಿ ಪ್ರಕಾಶ್ ಮಾತನಾಡಿ, ಕುವೆಂಪು ಅವರು ಮನುಜಮತ ವಿಶ್ವಪಥ ಸಂದೇಶವನ್ನು ಇಡೀ ವಿಶ್ವಕ್ಕೆ ಸಾರಿದರು. ಅವರ ಆಚಾರ ವಿಚಾರಗಳನ್ನು ನಾವೆಲ್ಲ ಪಾಲಿಸಬೇಕು ಎಂದು ಕರೆ ನೀಡಿದರು. ಮನುಜಮತ ವಿಶ್ವಪಥ ಅನ್ನುವಂಥ ಸಂದೇಶವನ್ನು ವಿಶ್ವಕ್ಕೆ ಸಾರುವ ಮೂಲಕ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿರುವಂತಹ, ಅದರಲ್ಲೂ ಕೂಡ ಕರ್ನಾಟಕದ ಮೊಟ್ಟಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತವಾದಂತಹ ಕುವೆಂಪು ಅವರ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಪಾಲಿಸೋಣ. ಅವರ ಆಚಾರ ವಿಚಾರಗಳು ನಮ್ಮೆಲ್ಲರೂ ಕೂಡ ಮಾದರಿಯಾಗಲಿ ಅಂತ ಹೇಳ್ತಾ ಕುವೆಂಪು ಅವರಿಗೆ ಅವರ ಜನ್ಮದಿನೋತ್ಸವಕ್ಕೆ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತಾರೆ. ಉಪಾಧ್ಯಕ್ಷ ಕೆಸಿ ಮಂಜುನಾಥ್ ಮಾತನಾಡಿ, ಕುವೆಂಪು ಅವರು ಕನ್ನಡ ಸಾಹಿತ್ಯದಲ್ಲಿ ಅಗ್ರಗಣ್ಯ ಕವಿಯಾಗಿದ್ದಾರೆ. ಸಾಹಿತ್ಯದ ವಿವಿಧ ಮಜಲುಗಳ ಮೂಲಕ ಭಾಷೆ ಸಮೃದ್ಧವಾಗಿ ಬೆಳೆಯಲು ಶ್ರಮಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು. ಆಡುಮುಟ್ಟದ ಸೊಪ್ಪಿಲ್ಲ ಎಂಬ ನಾಣ್ಣುಡಿಯಂತೆ ಕುವೆಂಪು ಅವರು ಮೈಸೂರು ವಿವಿ ಸೇರಿದಂತೆ ಕೈಯಾಡಿಸದ ಕ್ಷೇತ್ರವಿಲ್ಲ ಎಂದು ಸ್ಮರಿಸಿದರು. ಅವರ ಜಯಂತಿಯನ್ನು ವಿಜೃಂಭಣೆಯಿಂದ ನಾಡಿನೆಲ್ಲೆಡೆ ಆಚರಣೆ ಮಾಡ್ತಾ ಇದ್ದೀವಿ. ಕುವೆಂಪು ಅವರು ಶಿವಮೊಗ್ಗದ ಒಂದು ಅತ್ಯುತ್ತಮ ಸುಂದರವಾದ ಪರಿಸರದ ತಾಣದಲ್ಲಿ ಅವರ ಜನನವಾಗುತ್ತೆ. ಕುಪ್ಪಳ್ಳಿನಲ್ಲಿ, ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿನಲ್ಲಿ ಅವರು 1904ರಲ್ಲಿ ಜನನಾಗಿ 94ರಲ್ಲಿ
ಅಂತ್ಯವಾಗ್ತಾರೆ. ಅಂದರೆ 90 ವರ್ಷಗಳ ಸುದೀರ್ಘ ಕಾಲ ಅವರು ಜೀವನ ಮಾಡ್ತಾರೆ. ಅವರು 4 ಜನ ಅವರಿಗೆ ಮಕ್ಕಳು, ತುಂಬು ಸಂಸಾರ. ಕುವೆಂಪು ಅವರು ಕನ್ನಡ ಲೋಕದ ಅತ್ಯಂತ ಅಗ್ರಗಣ್ಯ ಒಂದು ಕವಿ, ವಿಮರ್ಶಕರು, ಗ್ರಂಥಕಾರರು, ಕಾದಂಬರಿಕಾರರು, ವಿಮರ್ಶಕರು, ನಾಟಕಕಾರರು. ವಿವಿಧ ಮಜಲುಗಳ ಮೂಲಕ ಕನ್ನಡ ಸಾಹಿತ್ಯವನ್ನು, ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದ ಅದ್ವಿತೀಯ ಒಬ್ಬ ಕವಿ. ಮತ್ತು ನಾನಾ ಮಜಲುಗಳ ಮೂಲಕ ಈ ಭಾಷೆಯನ್ನು ಸಮೃದ್ಧವಾಗಿ ಬೆಳೆಸಿ ವಿಶ್ವಕ್ಕೆ ಪರಿಚಯಿಸಿದ ಕೀರ್ತಿ ಅದು ಕುವೆಂಪು ಅವರಿಗೆ ಮೊದಲು ಸಲ್ಲುತ್ತದೆ. ರಾಷ್ಟ್ರೀಯ ಸಮಿತಿ ಸದಸ್ಯ ಬಸವರಾಜ್ ಹೆಗ್ಗಡೆ, ಎಂಎಸ್ ಶಿವಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಡಿ ಶಶಿಧರ ಕಾಡುಕೊತ್ತನಹಳ್ಳಿ, ಉಪಾಧ್ಯಕ್ಷರಾದ ರವಿ ಸಾವಂದಿಪುರ, ಲೋಕೇಶ್ ಚಿನಕುರಳಿ, ವೇದಿಕೆಯಲ್ಲಿ ನಿಕಟಪೂರ್ವ ಅಧ್ಯಕ್ಷ ಕೆಎನ್ ನವೀನ್ ಕುಮಾರ್, ಕಾರ್ಯದರ್ಶಿ ಎಚ್ ಶಿವರಾಜು, ಖಜಾಂಚಿ ನಂಜುಂಡಸ್ವಾಮಿ ಇತರರಿದ್ದರು. ಮಂಡ್ಯದಲ್ಲಿ ಜಿಲ್ಲಾ ಗುತ್ತಿಗೆದಾರರ ಭವನ ನಿರ್ಮಾಣ ಮಾಡಲು ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘ ಮುಂದಾಗಿದೆ ಎಂದು ಅಧ್ಯಕ್ಷ ಎಂಎಚ್ ಯತಿರಾಜ್ ಹೇಳಿದರು. ಮಂಡ್ಯ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದ ಕಚೇರಿ ಆವರಣದಲ್ಲಿರುವ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘ ಹೊರತಂದಿರುವ 2026ನೇ ಸಾಲಿನ ನೂತನ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ರಾಜ್ಯ ಗುತ್ತಿಗೆದಾರರ ಸಂಘಕ್ಕೆ ಉಪಾಧ್ಯಕ್ಷರಾಗಿ ನೇಮಕಗೊಂಡಿರುವ ಎಂಎಚ್ ಯತಿರಾಜ್, ಸದಸ್ಯರಾಗಿ ನೇಮಕವಾಗಿರುವ ರವೀಂದ್ರ ಅವರ ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡಿದರು. ಕಳೆದ 9 ವರ್ಷಗಳಿಂದ ಜಿಲ್ಲಾ ಗುತ್ತಿಗೆದಾರರ ಸಂಘ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಹಮ್ಮಿಕೊಂಡು ಸಂಘದ ಅಭಿವೃದ್ಧಿಗೆ ಕೆಲಸ ಮಾಡುತ್ತಿದೆ. ಗುತ್ತಿಗೆದಾರರು ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಸಂಘವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬಹುದು. ಗುತ್ತಿಗೆದಾರರ ಬಾಕಿ ಹಣ ಸರ್ಕಾರದಿಂದ ಬಿಡುಗಡೆಗೊಂಡು ಹೊಸ ವರ್ಷ ಹೊಸತನ ತರಲಿ ಎಂದು ಹೇಳಿದರು. ನಾವು ಪ್ರತಿ ವರ್ಷದಂಗೆ 9ನೇ ವರ್ಷ ಈ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಭಗವಂತ ಎಲ್ಲರಿಗೂ ನಮ್ಮ ಗುತ್ತಿಗೆದಾರರಿಗೆ ಪೇಮೆಂಟ್ ಆಗಲಿ, ಕೆಲಸಗಳು ಸಿಗಲಿ, ಆಯುಸ್ಸು ಆರೋಗ್ಯ ಕೊಡಲಿ. ನಾವು ಹೊಸ ಕ್ಯಾಲೆಂಡರನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದು ಎಲ್ಲ ಈ ಸಂದರ್ಭದಲ್ಲಿ ನಾನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನಮ್ಮ ಗುತ್ತಿಗೆದಾರರಿಗೆ ಸ್ವಲ್ಪ ನೋವಿದೆ ಅಂದರೆ ಸರಿಯಾಗಿ ಪೇಮೆಂಟ್ಗಳು ಆಗ್ತಾ ಇಲ್ಲ. ಅಂತಲೂ ಸಹ ಮುಂದಿನ ದಿನಗಳಲ್ಲಿ ಬರೋಂಥ 2021-26 ದಿನದಂದು ಎಲ್ಲರಿಗೂ ಶುಭವಾಗಲಿ ಎಂದು ನಾನು ಮಂಡ್ಯ ಜಿಲ್ಲೆ ಅಧ್ಯಕ್ಷನಾಗಿ ತಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಹಾರೈಸ್ತೀನಿ ಹಾಗೂ ಎಲ್ಲರನ್ನೂ ಬೇಡ್ಕೊಳ್ತೀನಿ ಅಂತ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜಿಲ್ಲಾ ಗುತ್ತಿಗೆದಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆ ರವೀಂದ್ರ ಮಾತನಾಡಿ, ರೈತ ದೇಶದ ಬೆನ್ನೆಲುಬು ಆದರೆ ಗುತ್ತಿಗೆದಾರ ದೇಶದ ಅಭಿವೃದ್ಧಿಯ ಬೆನ್ನೆಲುಬು ಎಂದು ತಿಳಿಸಿದರು. ಯಾವುದೇ ಆದಂಥ ಹಣಕಾಸು ಇಲ್ಲ. ನಮ್ಮದೊಂದು ಬಡ ಗುತ್ತಿಗೆದಾರ ಸಂಘ ಅಂತ ಹೇಳ್ತೀನಿ. ಜೊತೆಗೆ ಎಲ್ಲ ನಾವೇ ನಮ್ಮ ಸ್ನೇಹಿತರು ಎಲ್ಲ ಕೂಡ ಏನೋ ಒಂದು ಕಾರ್ಯಕ್ರಮ ಆಯಿತು ಅಂದರೆ ಅವರವ್ರ ಜೋಬಿಂದ ಕಾಸು ಹಾಕಿ ಮಾಡ್ತಕ್ಕಂಥ ಕಾರ್ಯಕ್ರಮ. ನಮ್ಮಲ್ಲಿ ಯಾವುದೇ ಆದ ₹1 ಕೂಡ ಹಣ ಇಲ್ಲ. ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಆಗಬೇಕಾದ್ರೂ ಅವ್ರ ಕೈಲಾದಂಥ ಧನ ಸಹಾಯ ಮಾಡಿ ಒಂದು ಅಭಿವೃದ್ಧಿ ಮಾಡಿಕೊಂಡು ಬಂದವರು ಕೂತ್ಕೊಳ್ಳೋಕ್ಕೆ ಒಂದಿಷ್ಟು ಇಲ್ಲೊಂದು PWS ಒಂದು ನೆರಳು ಮಾಡಿದ್ದೀವಿ. ಗುತ್ತಿಗೆದಾರರು ಬಂದರೆ ಅವ್ರು ಸುತ್ತಾರೆ ಇದು ಮಾಡಿದ್ರೆ ಒಂದು ಇಷ್ಟವಾಗಿ ಮಾಡಿದ್ದೀವಿ. ನಮ್ಮದು ಮುಂದಿನ ಯೋಜನೆ ತುಂಬ ನಮಗೂ ಆಸೆ ಇದೆ, ಅಭಿವೃದ್ಧಿ ಪದ್ಧತಿ ಹೋಗಬೇಕು ಅಂತ. ಈಗ ಗುತ್ತಿಗೆದಾರರು ಕೂಡ ಈಗ ಪೇಮೆಂಟ್ಗಳ ಸಮಸ್ಯೆ ಮತ್ತು ಈಗ ಇದಿದೆ ರಾಯಲ್ಟಿ ಸಮಸ್ಯೆ, ತುಂಬ ಸಮಸ್ಯೆಗಳನ್ನು ಕೂಡ ಈ ಸರ್ಕಾರ ಮಟ್ಟದಲ್ಲೂ ಕೂಡ ಸಂಬಂಧಪಟ್ಟ ಸಚಿವರ ಹತ್ರ ಕೂಡ ಮಾತಾಡಿದ್ದೀವಿ. ಅವರು ನಮ್ಮ ಅಧ್ಯಕ್ಷರಾದಂಥ ಸ್ಟೇಟ್ ಅಧ್ಯಕ್ಷರು ಕೂಡ ಮಾತಾಡಿದ್ದಾರೆ. ಎಲ್ಲ ಒಳ್ಳೆ ರೀತಿಯಾಗಿ ನಮ್ಗೆ ಹೇಳಿದರೆ ಖಂಡಿತ ಆಗುತ್ತೆ ಅಂತ ಹೋರಾಟ 5 ಬಾರಿ ಮನವಿ ಮಾಡಿದ್ದೀವಿ. ಜೊತೆಗೆ ನಾವು ನಮ್ಮ ಮಂಡ್ಯದಲ್ಲಿ ನಮ್ಮ ಗುತ್ತಿಗೆದಾರ ಬಂಧುಗಳು ನಮ್ಮ ಎಲ್ಲ ಕನಸು ಸಣ್ಣ ಜಿಲ್ಲೆಗಳಲ್ಲಿ ಕೂಡ ಒಂದು ಗುತ್ತಿಗೆದಾರ ಭವನ ಅಂತಿದೆ. ಅಟ್ಲೀಸ್ಟ್ ಒಂದು ಕೂಲಿ ಕಾರ್ಮಿಕರಿಗೊಂದು ಸಂಘ ಇದೆ, ಇನ್ನೊಬ್ಬರಿಗೆ ಪ್ರತಿಯೊಬ್ಬರಿಗೂ ಒಂದು ಸಂಘ, ಒಂದು ಅವ್ರದೇ ಆದಂಥ ಒಂದು ಜಾಗ ಇದೆ. ನಾವು ಅಭಿವೃದ್ಧಿ ಮಾಡ್ತಕ್ಕಂಥ ನಾವು ಹೇಳ್ತೀವಿ ಅಭಿವೃದ್ಧಿ ದೇವರುಗಳು ಅಂತ ನಾವು ಹೇಳ್ಕೊಂತೀವಿ. ಯಾಕೆಂದ್ರೆ ಗುತ್ತಿಗೆದಾರ ರೈತರ ಬೆನ್ನೆಲುಬು ಎಷ್ಟು ಮುಖ್ಯನೋ ಈ ಗುತ್ತಿಗೆದಾರ ಕೂಡ ಅಭಿವೃದ್ಧಿಯ ಬೆನ್ನೆಲುಬು. ಅಭಿವೃದ್ಧಿ ಆದರೆ ಕೂಡ ರೈತ ತನ್ನ ಗದ್ದೆ ಹತ್ರ ಹೊಲದ ಮನೆ ಹತ್ರ ಹೆಂಡತಿ ಮಕ್ಕಳು ಸುರಕ್ಷಿತವಾಗಿ ಹಾವು ಚೇಳು ಹಳ್ಳಿಗಳು ಹೋಗೋದಕ್ಕೆ ಸುರಕ್ಷಿತ ರಸ್ತೆ ಮಾಡ್ಕೊಡ್ಬೇಕಾದ್ರೆ, ಒಂದು ಇಟ್ಟು ತುಂಬ ತಗೋಬೇಕಾದ್ರೆ, ಒಂದು ಜಾನುವಾರುಗಳು ನೋಡ್ಕೊಂಡು ಹೋಗ್ಬೇಕಾದ್ರೆ ರೈತ ಗುತ್ತಿಗೆದಾರ ಕೂಡ ಬಹಳ ಇಂಪಾರ್ಟೆಂಟ್ ಅಂತ ನೀವು ಹೇಳ್ತೀವಿ. ಹಾಗಾಗಿ ನಮಗೆ ಒಂದು ಗುತ್ತಿಗೆದಾರ ಭವನ ಬೇಕು ಅಂದ್ಬಿಟ್ಟು ಈಗ ಆಲ್ರೆಡಿ ನಾವೆಲ್ಲರೂ ಕೂಡ ನಮ್ಮೆಲ್ಲ ಗುತ್ತಿಗೆದಾರರು ಸೇರಿ DC ಅವರಿಗೆ, ಉಸ್ತುವಾರಿ ಸಚಿವರಿಗೆ, ಮಾನ್ಯ ಮಿನಿಸ್ಟ್ರುಗಳಿಗೆ, ಸಂಬಂಧಪಟ್ಟ ಇಲಾಖೆಗಳಿಗೆ, ನಗರಾಭಿವೃದ್ಧಿ ಪೌರಾಯುಕ್ತರಿಗೆ ಪ್ರತಿಯೊಬ್ಬರು ಕೂಡ ನಾವು ಆಲ್ರೆಡಿ ಈಗ ನಾವು ಮನವಿ ತಲುಪಿಸಿ ನಮಗೆ ಜಾಗ ಬೇಕು, 100/100 ಜಾಗ ಬೇಕು ಅಂತ. ಶೀಘ್ರದಲ್ಲೇ ನಾವು MLA ಅವ್ರ ಹತ್ರ ಕೂಡ ನಮ್ಮ ಮಂಡ್ಯ ಸ್ಥಳೀಯ ಶಾಸಕರಾದ ರವಿಕುಮಾರ್ ಗಣಿಗೌರ ಹತ್ರ ಕೂಡ ನಾವು ಎಲ್ಲರೂ ನಮ್ಮ ಗುತ್ತಿಗೆದಾರ ಹೋಗಿ ಈಗ ಆಗಲೇಬೇಕು ಅಂತ ನಾವು ಕೇಳ್ಕೊಳ್ಳೋಕೆ ನಾವು ಯೋಜನೆ ಹಾಕೊಂಡಿದ್ದೀವಿ. ಹಾಗೂ ಏನಾಗಿದೆ ನಾವು ಗುತ್ತಿಗೆದಾರರು ಈಗ ಏನಾಗಿದೆ ನಮ್ಮ 2 ಲಕ್ಷ ಮುಂದೆ 2 ಲಕ್ಷ ಇತ್ತು ಗುತ್ತಿಗೆದಾರ ಪರಿಹಾರ ಇದೆ ಅಂದರೆ ಸಾವನ್ನಪ್ಪಿದಾಗ ಅವರಿಗೆ 2 ಲಕ್ಷ ಕೊಡೋದಂತಿತ್ತು. ನಮ್ಮ ಮತ್ತು ರಾಜ್ಯ ಮತ್ತು ಜಿಲ್ಲಾ ಗುತ್ತಿಗೆದಾರರ ಸಂಘ ಸೇರಿ ಸರ್ಕಾರದ ಗಮನ ಸೆಳೆದು 10 ಲಕ್ಷ ರೂಪಾಯಿ ಅವರಿಗೆ. ಯಾಕೆಂದ್ರೆ ಇವತ್ತು ಒಬ್ಬ ಗುತ್ತಿಗೆದಾರ ಇದ್ದಾಗ ಒಬ್ಬ ಆಧಾರ ಸ್ತಂಭ ಇರ್ತಾನೆ.
ಆ ಆಧಾರದ ಕಳ್ಕೊಂಡಾಗ ಮನೆಯಲ್ಲಿ ಮಕ್ಕಳು ಅಥವಾ ಹೆಂಡತಿ ಯಜಮಾನ ಅನಾಥರಾಗ್ತಾರೆ. ಅನಾಥರ ಆಗಬಾರ್ದು ಅಂತ ಹೇಳಿ ಯಾವುದೇ ಆದ ಅವ್ರ ಹತ್ರ ₹1 ಕೂಡ ಖರ್ಚಿದ್ದಂಗೆ ಸತ್ತಂತ ಕುಟುಂಬಕ್ಕೆ ಅವ್ರದ್ದು ಲೈಸೆನ್ಸ್ ರನ್ನಿಂಗ್ ಇದ್ರೆ 10 ಲಕ್ಷ ರೂಪಾಯಿನ ಅವ್ರ ಮನೆ ಅವರ ಅಕೌಂಟ್ಗೆ ಜಮಾ ಮಾಡ್ತಕ್ಕಂಥದ್ದನ್ನ ನಾವು ಮಾಡ್ತಾ ಇದ್ದೀವಿ. ಹಾಗೂ ಅವ್ರಿಗೆ ಯಾವುದೇ ಆದಂಥ ಕಮಿಷನ್ ಇಲ್ಲ, ಮಧ್ಯವರ್ತಿಗಳಿಲ್ಲ, ಏನಿಲ್ಲ. ಅಂದ್ರೆ ನಮ್ಮ ಸಂಘದಿಂದ ಹೋರಾಟ ಮಾಡಿ ಅವ್ರಿಗೆ ಏನು ಬರಬೇಕು ದಾಖಲೆಗಳನ್ನ ಕ್ರೋಢೀಕರಿಸಿ ಅದನ್ನ ಎಲ್ಲಿ ತಲುಪಬೇಕಾದ ಆ ಜಾಗ ತಲುಪಿಸಿ ನಾವು ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಗುತ್ತಿಗೆದಾರ ಸಂಘ ಮತ್ತು ರಾಜ್ಯ ಗುತ್ತಿಗೆದಾರ ಸಂಘ ಸೇರಿ ಆ ಕುಟುಂಬಕ್ಕೆ 10 ಲಕ್ಷ ರೂಪಾಯಿಗಳನ್ನ ನಾವು ಕೊಡಿಸೋದ್ರಲ್ಲಿ ಈಗ ಆಲ್ರೆಡಿ 5 ಜನಕ್ಕೆ 10 ಜನಕ್ಕೆ 16 5 ಜನಕ್ಕೆ 10 ಜನಕ್ಕೆ 5 ಲಕ್ಷ, ಇನ್ನು 6 ಜನಕ್ಕೆ 10 ಲಕ್ಷ ರೂಪಾಯಿಗಳನ್ನ ಕೊಡಿಸಿದ್ದೀವಿ ಅಂತ ಹೇಳಿ ಎಲ್ಲ ಗುತ್ತಿಗೆದಾರರು ಹೊಸ ಹರ್ಷ ತರಲಿ, ಹೊಸ ವರ್ಷದ ಕೈ ಘಟನೆಗಳು ಹೋಗಿ ಸಿಹಿ ಘಟನೆಗಳು ಮುಂದುವರಿಲಿ. ಜೊತೆಗೆ ನಮ್ಮ ಎಲ್ಲ ಪೇಮೆಂಟ್ಗಳು ಮಾನ್ಯ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ರಾಜ್ಯದ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಸ್ಥಳೀಯ ಶಾಸಕರು ಎಲ್ಲರೂ ಕೂಡ ನಮ್ಮ ಗುತ್ತಿಗೆದಾರರು ಕೂಡ ಗಮನಹರಿಸಿ ಆದಷ್ಟು ಬೇಗ ನಮಗೆ ಈ ಹಣ. ಈ ಸಂದರ್ಭದಲ್ಲಿ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಸಿದ್ದೇಗೌಡ, ಸಹಕಾರ್ಯದರ್ಶಿ ಕೆಪಿ ಸುನೀಲ್ ಬಾಬು, ಸಂಘಟನಾ ಕಾರ್ಯದರ್ಶಿ ಎಂಟಿ ರಾಜು, ಕ್ರೀಡಾ ಕಾರ್ಯದರ್ಶಿ ಎಚ್ ತಿಮ್ಮೇಗೌಡ, ಖಜಾಂಚಿ ಎಸ್ ನವೀನ್ ಕುಮಾರ್, ನಿರ್ದೇಶಕರಾದ ಪುಟ್ಟಸ್ವಾಮಿಗೌಡ, ಹನುಮಂತೇಗೌಡ, ಕೃಷ್ಣೇಗೌಡ, ನವೀನ್ ನಾಯಕ್, ಪಾಂಡು, ಚನ್ನೇಗೌಡ, ಎಲ್ಎನ್ ನಂಜುಂಡಪ್ಪ, ಶ್ರೀನಿಧಿ ಸೇರಿದಂತೆ ಇತರೆ ಗುತ್ತಿಗೆದಾರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕ ಜಿಬಿ ಭೈರವ ಸೇರಿದಂತೆ ಇತರೆ ಗುತ್ತಿಗೆದಾರರು ಭಾಗವಹಿಸಿದರು. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಯವರ ಪ್ರಸ್ತಾಪಿತ ಪತ್ರದಂತೆ ಅಮೆರಿಕ ಮೂಲದ ಸ್ಯಾನ್ಸನ್ ಗ್ರೂಪ್ನ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಘಟಕ ಸ್ಥಾಪನೆಗೆ ಬೇಕಾದ ಭೂಮಿಯ ಲಭ್ಯತೆ ಮಂಡ್ಯ ಜಿಲ್ಲೆಯಲ್ಲಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಕೆಆರ್ ರವೀಂದ್ರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸದರಿ ಘಟಕ ಸ್ಥಾಪನೆಗೆ ಜಿಲ್ಲೆಯಲ್ಲಿ 100 ಎಕರೆ ಬಯಲು ಭೂಮಿಗಾಗಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವರು ಪತ್ರ ಬರೆದಿದ್ದರು. ಈ ಸಂಬಂಧ ಭೂಮಿ ಲಭ್ಯವಿಲ್ಲ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ರಾಜ್ಯ ಸಚಿವ ಎಂಬಿ ಪಾಟೀಲ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ ಎಂದರು. ಆದರೆ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ರಾಗಿಮುದ್ದನಹಳ್ಳಿ ಗ್ರಾಮದ ಸರ್ವೆ ನಂಬರ್ 18ರ ಸರಕಾರಿ ಗೋಮಾಳದಲ್ಲಿ ಆಕಾರ್ ಬಂದನಂತೆ 110 ಎಕರೆ 9 ಗುಂಟೆ ಬಿ ಖರಾಬು ಜಮೀನಿದೆ. ಶ್ರೀರಂಗಪಟ್ಟಣ ತಾಲೂಕಿನ ಕೆ ಶೆಟ್ಟಿಹಳ್ಳಿ 2ರ ಹೋಬಳಿ ಸಿದ್ದಾಪುರ ಗ್ರಾಮದ ಸರ್ವೆ ನಂಬರ್ 93ರಲ್ಲಿ 100 ಎಕರೆಗೂ ಹೆಚ್ಚಿನ ಸರಕಾರಿ ಬಿ ಖರಾಬು ಜಮೀನು ಲಭ್ಯವಿದೆ ಎಂದು ದಾಖಲೆಗಳನ್ನು ಒದಗಿಸಿದರು. ಈಗಾಗಲೇ ಜಿಲ್ಲೆಯಲ್ಲಿರುವ ತೂಬಿನಕೆರೆ ಹಾಗೂ ಸೋಮನಹಳ್ಳಿ ಕೈಗಾರಿಕಾ ಪ್ರದೇಶಗಳಲ್ಲಿಯೂ ಕೇಂದ್ರ ಸಚಿವರು ಪ್ರಸ್ತಾಪಿಸಿರುವ ಕೈಗಾರಿಕೆ ಸ್ಥಾಪನೆಗೆ ಭೂಮಿಯ ಲಭ್ಯತೆ ಇದೆ. ರಾಜ್ಯ ಸರ್ಕಾರ ಈ ಘಟಕ ಸ್ಥಾಪನೆಗೆ ಮಂಜೂರಾತಿ ನೀಡುವಂತೆ ಮನವಿ ಮಾಡಿದರು. ಅಮೆರಿಕ ಮೂಲದ ಸ್ಯಾನ್ಸನ್ ಗ್ರೂಪ್ನಿಂದ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಯೂನಿಟ್ ಸ್ಥಾಪನೆಗೆ 100 ಎಕರೆ ಜಾಗ ಬೇಕು ಅಂತೇಳಿ ಕೇಂದ್ರ ಸಚಿವರಂತ ಎಚ್ ಡಿ ಕುಮಾರಸ್ವಾಮಿಯವರು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದರು. ಈ ಜಾಗದ ವಿಚಾರ ರಾಜಕೀಯ ಒಂದು ತಿರುವನ್ನು ಪಡ್ಕೊಂಡಿದೆ. ಇಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಏನು ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಯೂನಿಟ್ಗೆ ಸ್ಥಾಪನೆಗೆ ಏನು ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ರಾಗಿಮುದ್ದಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 81ರ ಸರ್ಕಾರಿ ಗೋಮಾಳದಲ್ಲಿ 110 ಎಕರೆ ಆಕಾರ್ ಬಂದಂತೆ ಇದೆ. ಮತ್ತು ಅದು ಇದಕ್ಕೆ ಜಾಗ ಹೊಂದ್ಕೊಂಡಂಗೆ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಂಗೆ ಶ್ರೀರಂಗಪಟ್ಟಣ ತಾಲೂಕು ಸೆಟ್ಟಳ್ಳಿ ಹೋಬಳಿ ಸಿದ್ದಾಪುರ ಗ್ರಾಮದ ಸರ್ವೆ ನಂಬರ್ 93ರಲ್ಲಿ ಒಟ್ಟು 28 ಎಕರೆ ಇದೆ. ಅದರಲ್ಲಿ 20 ಎಕರೆ 24 ಗುಂಟೆ ಉಳ್ಕೊಂಡಿದೆ. ತಾಲೂಕು ಪಂಚಾಯಿತಿ ಸಮಿತಿ ಶ್ರೀರಂಗಪಟ್ಟಣದವ್ರಿಗೆ 3 ಎಕರೆ ಮಂಜೂರು ಮಾಡಿದ್ದಾರೆ. ಅದೇ ರೀತಿ ಪೊಲೀಸ್ ಇಲಾಖೆಗೆ 1 ಎಕರೆ ಮಂಜೂರಾಗಿದೆ. ಇಲ್ಲಿ 100 ಎಕರೆ ಹತ್ತತ್ರ ಸರ್ಕಾರಿ ಜಮೀನು ಉಳಿಕೆ ಇದೆ. ಮತ್ತು ಅರಣ್ಯ ಇಲಾಖೆಯವರು ಕೂಡ 2005-6ನೇ ಸಾಲಿನಲ್ಲಿ ಇಲ್ಲಿ ಅರಣ್ಯ ಇಲಾಖೆ ವತಿಯಿಂದ 5 ಹೆಕ್ಟೇರ್ ಅಂದರೆ 12 ಎಕರೆ ನಡುತೋಪನ್ನು ಕೂಡ ಬೆಳೆಸಿದ್ದಾರೆ ಎನ್ನುವಂಥದ್ದು ಇದೆ. ಈ ದೃಷ್ಟಿನಲ್ಲಿ ನಾವು ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನಂದರೆ, ಈಗ ನಿನ್ನೆ ಮಂಡ್ಯ ಕ್ಷೇತ್ರ ಶಾಸಕರು ಕೂಡ ಹೇಳಿದ್ದಾರೆ, 700 ಫಾರಮ್ನಲ್ಲಿ 100 ಎಕರೆ ಜಮೀನು ನಾವು ಕೊಡ್ತೀವಿ ಅಂತೇಳಿ. ಈ ಜಾಗವನ್ನು ಅವರು ಕೊಡಲಿ, ಆ ಜಾಗವನ್ನು ಕೊಡಲಿ, 2 ಜಾಗಗಳನ್ನ ಸೇಫ್ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕೈಗಾರಿಕೆಗಳು ಇಲ್ಲ. ಏಕೆಂತೇಳಿದ್ರೆ ಈಗ ಆಲ್ರೆಡಿ ಏನು ತೂಬಿನಕೆರೆಯಲ್ಲಿ 135 ಎಕರೆ ಕೈಗಾರಿಕಾ ಪ್ರದೇಶ ಇತ್ತು, ಲ್ಯಾಂಡ್ ಅಕ್ವಿಸಿಷನ್ ಆಗಿದ್ದು. ಇದರಲ್ಲಿ ಮತ್ತು ಸೋಮನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 140 ಎಕರೆ ಇದೆ. ಇಲ್ಲಿ ಭಾಳಷ್ಟು ಜಾಗಗಳು ಖಾಲಿ ಇದೆ. ಮತ್ತು ಅಷ್ಟು ಸುಮಾರು ಕಾರ್ಖಾನೆಗಳು ಮುಚ್ಚೋಗಿದ್ದಾವೆ. ಈ ಖಾಲಿ ಇರ್ತಕ್ಕಂಥ ಜಾಗಗಳನ್ನ ವಶಪಡಿಸ್ತಕ್ಕಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಬೇಕು ಅಂತೇಳಿ ಮೂಲಕ ಅವ್ರಿಗೆ ಮನವಿಯನ್ನು ಮಾಡ್ತೇನೆ. ಗೋಷ್ಠಿಯಲ್ಲಿ ಶಿವರಾಮೇಗೌಡ, ಕಿರಣ್ ಕುಮಾರ್, ಜಯರಾಮ್, ಮಧು, ಸ್ವಾಮಿ, ಅಣ್ಣಯ್ಯ ಇದ್ದರು.
ದೇಶದ ಗ್ರಾಮೀಣ ಭಾಗದ ಜನರ ಜೀವನಾಡಿ ಮನರೇಗಾ ಯೋಜನೆಯನ್ನು ದುರ್ಬಲಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ವಿಬಿಜಿ ರಾಮ್ಜಿ ಹೆಸರಿಗೆ ಬದಲಾಯಿಸುತ್ತಿದೆ ಎಂದು ರಾಜ್ಯಸಭೆ ಸದಸ್ಯ ವಿ ಶಿವದಾಸನ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮನರೇಗಾ ಗಾಂಧೀಜಿ ಅವರ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿತ್ತು. ಗ್ರಾಮೀಣರಿಗೆ ಉದ್ಯೋಗದ ಗ್ಯಾರಂಟಿ ನೀಡುತ್ತಿದ್ದ ಯೋಜನೆಯನ್ನು ರದ್ದುಗೊಳಿಸುವ ಹುನ್ನಾರವಿದಾಗಿದೆ ಎಂದರು. ಈ ಯೋಜನೆಯನ್ನು ವಿಬಿಜಿ ರಾಮ್ಜಿ ಎಂದು ಹೆಸರಿಸಿ ರಾಜ್ಯ ಸರ್ಕಾರಗಳ ಮೇಲೆ ಹೊರೆ ಹಾಕಲಾಗುತ್ತಿದೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಮನರೇಗಾ ಯೋಜನೆಯ ಅನುದಾನ ಕಡಿತ ಮಾಡುವ ಕೆಲಸದಲ್ಲಿ ತೊಡಗಿದೆ. ಇದೀಗ 60% ಕೇಂದ್ರ ಸರ್ಕಾರ ಹಾಗೂ 40% ರಾಜ್ಯ ಸರ್ಕಾರಗಳು ಭರಿಸುವಂತೆ ಬಿಲ್ನಲ್ಲಿ ಸೂಚಿಸಲಾಗಿದೆ ಎಂದು ಹೇಳಿದರು. ಬಿಲ್ನಲ್ಲಿ 125 ದಿನಗಳ ಉದ್ಯೋಗ ನೀಡುವ ಭರವಸೆ ನೀಡಿ ವಂಚಿಸಲಾಗುತ್ತಿದೆ. ಯೋಜನೆಯಡಿ ಅರ್ಜಿ ಸಲ್ಲಿಸಿದ ಎಲ್ಲರಿಗೂ ಉದ್ಯೋಗ ಒದಗಿಸುವ ಗ್ಯಾರಂಟಿಯನ್ನು ಕಸಿದಿದೆ. ಅಲ್ಲದೆ 60% ಉದ್ಯೋಗ ಮಾತ್ರ ಗ್ರಾಮೀಣರಿಗೆ ದೊರೆಯಲಿದ್ದು 75 ದಿನಗಳ ಉದ್ಯೋಗ ನೀಡುವುದು ನೂತನ ಬಿಲ್ನ ಉದ್ದೇಶವಾಗಿದೆ ಎಂದು ದೂರಿದರು. Rural Employment Guarantee Scheme is one of the lifeline project of the nation. This lifeline project was demolished by this government. They have introduced a new bill in the name of G Ramji. BJP and RSS, basically they are against the interests of the people. These G Ramji, they have introduced to dismantle the rural economy. It will create huge effect to people. There, in MGNREG scheme, government has given the guarantee to the people 100 days, 100 working days. That 100 working days guarantee has gone. They demolished the great lifeline project. And the government, the union government, has given the money to the people in the name of MGNREG scheme. But this government, the BJP RSS-led government, they have decided to reduce the financial allocation to the rural India MGNREG scheme. It was earlier. The last 5 years, the data has shown year by year the amount which is allotted to the MGNREG scheme has been reduced. Finally, in 2025, December, during the winter session, they had ruined the entire scheme. And they have introduced a new scheme, G Ramji. Earlier, guarantee was there. Working day guarantee was there. The people has a right to work. This is a basic principle of Mahatma Gandhi Rural Employment Guarantee Act. But the new bill which introduced by this government removed the guarantee from the bill, and they have reduced financial allocation to the state, to the project, and they have given the burden, the entire burden, to the states. ಗೋಷ್ಠಿಯಲ್ಲಿ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಟಿಎಲ್ ಕೃಷ್ಣೇಗೌಡ, ಬಿಎಂ ಶಿವಮಲ್ಲು, ಬಿ ಹನುಮೇಶ್, ಪುಟ್ಟಮಾದು, ಸುರೇಂದ್ರ, ವರದಯ್ಯ ಇದ್ದರು. ವಿಶ್ವಜ್ಞಾನಿ ಸೇವಾ ಟ್ರಸ್ಟ್, ಮಂಡ್ಯ ಜೈಭೀಮ್ ಗೆಳೆಯರ ಬಳಗ, ಧಮ್ಮವಿಜಯ ಬುದ್ಧವಿಹಾರ ಟ್ರಸ್ಟ್ ಸಹಯೋಗದೊಂದಿಗೆ ಜನವರಿ 1ರಂದು ಕೋರೆಗಾಂ ವಿಜಯೋತ್ಸವವನ್ನು ಗಾಂಧಿನಗರ 8ನೇ ಅಡ್ಡರಸ್ತೆಯಲ್ಲಿನ ವೇದಿಕೆಯಲ್ಲಿ ಆಚರಿಸಲಾಗುವುದು ಎಂದು ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ನ ತಾಳಶಾಸನ ಮೋಹನ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋರೆಗಾಂ ವಿಜಯೋತ್ಸವದ ಹಿನ್ನೆಲೆ ಜಿಲ್ಲಾಧಿಕಾರಿ ಕಚೇರಿ ಬಳಿಯ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ವೇದಿಕೆಯವರೆಗೆ ಬೈಕ್ ಜಾಥಾ ಮಾಡಲಾಗುವುದು ಎಂದರು. ಕರ್ನಾಟಕ ವಿಧಾನಸಭೆಯ ಮಾಜಿ ಕಾರ್ಯದರ್ಶಿ ಎಸ್ ಮೂರ್ತಿ ಬೈಕ್ ಜಾಥಾಗೆ ಚಾಲನೆ ನೀಡುವರು. ಜಿಲ್ಲಾಧಿಕಾರಿ ಡಾ ಕುಮಾರ್ ಅವರು ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸುವರು. ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಕೋರೆಗಾಂ ಸ್ತಂಭಕ್ಕೆ ಪುಷ್ಪಾರ್ಚನೆ ಮಾಡುವರು. ಜಿಪಂ ಸಿಇಒ ಕೆಆರ್ ನಂದಿನಿ ಕ್ಯಾಲೆಂಡರ್ ಬಿಡುಗಡೆ ಮಾಡಲಿದ್ದು, ಅಂಬೇಡ್ಕರ್ ವಿಚಾರವಾದಿ ಪ್ರೊಫೆಸರ್ ಕಲಾವತಿ, ಅಕ್ಕ ಐಎಎಸ್ ತರಬೇತಿ ಸಂಸ್ಥೆಯ ಡಾ ಶಿವಕುಮಾರ್ ವಿಚಾರ ಮಂಡನೆ ಮಾಡುವರು. ಕರ್ನಾಟಕ ಸರ್ಕಾರ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಶ್ರೀನಿವಾಸ್, ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಕೆಎಂ ಶರಣಬಸವರಾಜ್, ಮೂಡಾ ಅಧ್ಯಕ್ಷ ಬಿಪ್ಪ ಪ್ರಕಾಶ್ ಭಾಗವಹಿಸುವರು ಎಂದು ತಿಳಿಸಿದರು. ಇದರ ಪಾಲಿನ
ಭೀಮ ಕೊರೆಂಗಾವ್ ವಿಜಯೋತ್ಸವವನ್ನು ನಿರಂತರವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಹಾಗೆಯೇ 1ನೇ ತಾರೀಕು ಗಾಂಧಿನಗರದ 8ನೇ ಕ್ರಾಸ್ನಲ್ಲಿ ಭೀಮ ಕೊರೆಂಗಾವ್ ವಿಜಯೋತ್ಸವನ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಇರತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಬೃಹತ್ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಎಲ್ಲ ಸಮುದಾಯದವರು, ವಿಶ್ವಜ್ಞಾನಿ ಸೇವಾ ಟ್ರಸ್ಟು, ದಮ್ಮ ಬುದ್ಧ ವಿಹಾರ ಟ್ರಸ್ಟು, ಮತ್ತು ಜೈ ಭೀಮ್ ಗೆಳೆಯರ ಬೆಳಗ, ಮತ್ತು ನನ್ನ ಗಾಂಧಿನಗರದ ಎಲ್ಲ ಸಮುದಾಯದ ಮುಖಂಡರುಗಳು ಒಳಗೊಂಡಂಗೆ ಈ ಒಂದು ಕೊರೆಂಗಾವ್ ವಿಜಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ತುಂಬ ವಿಭಿನ್ನವಾಗಿ ವಿಶೇಷವಾಗಿದೆ. ಯಾಕಪ್ಪ ಅಂತಂದರೆ ಇತಿಹಾಸಕಾರರು ಏನು ನಮ್ಮ ಮುಂದೆ ನಮಗೆ ಯಾರಿಗೂ ಕೂಡ ತಿಳಿಸ್ತೇನೆ ಮುಚ್ಚಿಟ್ಟಿದ್ದಂಥ ಇತಿಹಾಸ 1818ರಲ್ಲಿ 500 ಜನ ಮಹಾರ್ ಸೈನಿಕರು 28,000 ಸೈನಿಕರನ್ನು ಒಡೆದು ಉರುಳಿಸಿದಂಥ ಒಂದು ಐತಿಹಾಸಿಕ, ಇಡೀ ವಿಶ್ವದಲ್ಲಿ ಎಲ್ಲೂ ಕೂಡ ಈ ಥರದ ಘಟನೆಯನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 500 ಜನ 28,000 ಜನ ಸೈನಿಕರನ್ನ ಸಾಯಿಸೋದು ಅಷ್ಟು ಸುಲಭ ಏನಲ್ಲ. ಆದರೆ ಇಂಥ ಘಟನೆಯನ್ನು ನಮ್ಮ ಇತಿಹಾಸಕಾರರು ಮತ್ತು ನಮ್ಮ ಮನುವಾದಿ ಮನಸ್ಥಿತಿಯ ಎಲ್ಲ ಬರಹಗಾರರು ಕೂಡ ಇದನ್ನು ಇತಿಹಾಸದಿಂದ ಸೈಡ್ಗಿಟ್ಟಿದ್ರು. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ಅವರಿಗೆ ಸಿಗ್ಲಾಗಿ ಲೈಬ್ರರಿಲಿ ಓದಿದಾಗ ಆ ನಂತರ ಬಂದು ಅವರು ಕೊರೆಂಗಾವ್ ವಿಜಯ ಸ್ತಂಭವನ್ನು ಹೋಗಿ ಭೇಟಿ ಮಾಡಿ ಅದರ ಸತ್ಯಾಂಶವನ್ನು ಎಲ್ಲರಿಗೂ ಕೂಡ ತಿಳಿಸ್ಬೇಕು. ಯಾಕೆ ಅಂತಂದರೆ ಇವತ್ತೇನು ನಮ್ಮ ಕೈಲಾಗಲ್ಲ ಅಂತ ಅಸಹ್ಯಕತೆಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವೋ, ಇದು ಒಂದು ತಾಜಾ ಉದಾಹರಣೆ. ಯಾಕೆ ಅಂತಂದರೆ ಅಷ್ಟು ಬಹುಸಂಖ್ಯಾತರು ಇರ್ತಕ್ಕಂಥ 28,000 ಜನವನ್ನು 500 ಜನ ಹೊಡೆದೋಡ್ಸ್ಲಿಕ್ಕೆ ಸಾಧ್ಯ ಆದರೆ, ಇವತ್ತು ಕೋಟಿ ಇರ್ತಕ್ಕಂಥ ನಮ್ಮೆಲ್ಲ ಶೋಷಿತರು ಅಸಹಾಯಕತೆಯನ್ನು ಬಿಟ್ಟು ಸ್ವಾಭಿಮಾನದಿಂದ ಬದುಕಬೇಕು, ನಮ್ಗೆ ಏನು ಬೇಕು ಅದನ್ನು ಹೋರಾಟದಿಂದನೇ ಪಡಿಬೇಕು ಅಂತಕ್ಕಂಥ ಸಂದೇಶವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಈ ಸಂದೇಶದ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕಾಗಿದೆ. ಆ ಕಾರಣಕ್ಕೆ ಪ್ರತಿ ವರ್ಷನೂ ಜನವರಿ 1ನೇ ತಾರೀಕು ಅಂಬೇಡ್ಕರ್ ಅವರ ನೆನಪಿನಾರ್ಥವಾಗಿ ಭೀಮ ಕೊರೆಂಗಾವ್ ವಿಜಯೋತ್ಸವದ ಅಂಗವಾಗಿ ಸಿದ್ದನಾಕ, ಆ ಒಂದು ತಂಡದ ನಾಯಕ, ಇವರೆಲ್ಲರ ಶೌರ್ಯವನ್ನು ನಮ್ಮ ಯುವ ಜನತೆಗೆ ಹೆಚ್ಚಿನದಾಗಿ ತಿಳಿಸ್ಬೇಕು. ಏನು ಮಾಡೋಕ್ಕಾಗದೇ ಇಲ್ಲ ಅಂತಕ್ಕಂಥ ಯಾರು ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾರೋ ಎಲ್ಲ ಯುವ ಪೀಳಿಗೆಗೂ ಕೂಡ ಈ ಒಂದು ಕೊರೆಂಗಾವ್ ವಿಜಯೋತ್ಸವ ಅಂತಕ್ಕಂಥದ್ದು ಒಂದು ಮಾರ್ಗದರ್ಶನ ಇದ್ದಂಗೆ, ದಾರಿದೀಪ ಇದ್ದಂಗೆ. ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಬಾಂಧವರಲ್ಲೂ ಕೂಡ ನಾನು ಮನವಿ ಮಾಡೋದಿಷ್ಟೇ, ಸಂಜೆ 5 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಗಾಂಧಿನಗರದ 8ನೇ ಕ್ರಾಸ್ವರೆಗೂ ಕೂಡ ನಗರದ ಪ್ರಮುಖ ಬೀದಿಗಳಲ್ಲಿ ಬೈಕ್ ಜಾಥಾ ಹೋಗುತ್ತೆ. ಆ ಜಾಥಾ ಹೋದ ನಂತರ ಅಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಅಲ್ಲಿ ಈ ಒಂದು ಐತಿಹಾಸಿಕ ಇತಿಹಾಸವನ್ನು ಪ್ರತಿಯೊಬ್ಬರಿಗೂ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ಮಾಧ್ಯಮ ಮಿತ್ರರು ಈ ವಿಚಾರವನ್ನು ಯಥಾವತ್ತಾಗಿ ದಯಮಾಡಿ ಮಾಧ್ಯಮದಲ್ಲಿ ಪ್ರಚಾರ ಮಾಡಬೇಕು, ಮತ್ತು ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ತಮ್ಮೆಲ್ಲರೂ. ಗೋಷ್ಠಿಯಲ್ಲಿ ದಸಂಸ ರಾಜ್ಯ ಸಂಘಟನಾ ಸಂಚಾಲಕ ನಂಜುಂಡ ಮೌರ್ಯ, ಕಾಂಗ್ರೆಸ್ ಮುಖಂಡೆ ಅನುರಾಧ, ಭೀಮಸೇನೆಯ ಜೈಸುಧಾ, ಜೈ ಭೀಮ್ ಬಳಗದ ಚೇತನ್, ಬಹುಜನ ಚಳವಳಿಯ ರಾಜು, ಸಮಾಜ ಪರಿವರ್ತನ ವೇದಿಕೆಯ ಸ್ವಾಮಿ, ಮುಸ್ಲಿಂ ಮುಖಂಡರಾದ ರೆಹಮಾನ್ ಖಾನ್, ಸಮೀವುಲ್ಲಾ ಇದ್ರು. ಮಂಜು ಪ್ರಕಾಶನದ ವತಿಯಿಂದ ಮಂಡ್ಯ ಜಿಲ್ಲೆ ಬೆಳ್ಳಿ ಹಬ್ಬದ ಪ್ರಯುಕ್ತ ಶಿವಶರಣ ಶ್ರೀ ಮಾದಾರ ಚೆನ್ನಯ್ಯ ಅವರ 956ನೇ ಜಯಂತಿ ಕಾರ್ಯಕ್ರಮವನ್ನು ಜನವರಿ 4ರಂದು ಆಯೋಜಿಸಲಾಗಿದೆ ಎಂದು ಭೀಮ್ ಆರ್ಮಿಯ ಅಂದಾನಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೊಸ್ತಿ ಹುಣ್ಣಿಮೆಯ ಅಂಗವಾಗಿ ನಡೆಯುವ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಮಾ ಸಿ ನಾರಾಯಣ್ ವಿರಚಿತ ಪುಸ್ತಕಗಳ ವಿಮರ್ಶನ ಲೇಖನಗಳ ಸಮಗ್ರ ಸಂಪುಟ ಖಂಡಾಯಗಳು ಕೃತಿ ಲೋಕಾರ್ಪಣೆ ಮಾಡಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಶ್ರೀ ಮಾದಾರ ಚೆನ್ನಯ್ಯ ಅವರ ಬಗ್ಗೆ ಉಪನ್ಯಾಸ ಹಾಗೂ ಜಿಲ್ಲಾವಾರು ಸಾಧನೆ ಮಾಡಿದ ಹಾಗೂ ನಿವೃತ್ತ ನೌಕರರನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ತಿಳಿಸಿದರು. 26ರಂದು ಭಾನುವಾರ ಗಾಂಧಿ ಭವನದಲ್ಲಿ, ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಮಾದಾರ ಚೆನ್ನಯ್ಯರವರ 956ನೇ ಜಯಂತ್ಯೋತ್ಸವವನ್ನು ಈ ನಮ್ಮ ಹಿರಿಯ ಸಾಹಿತಿಗಳು, ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳು ಮಶೀನಾರಾಯಣರವರ ಒಂದು ಪ್ರಾಯೋಜಿತ ಈ ಕಾರ್ಯಕ್ರಮವನ್ನು ಗಾಂಧಿನಗರದ ಗಾಂಧಿ ಭವನದಲ್ಲಿ ಏರ್ಪಡಿಸಿದ್ದೇವೆ. ಅದರಿಂದ ದಯಮಾಡಿ ಪತ್ರಿಕಾ ಬಂಧುಗಳು ಇದನ್ನು ಪ್ರಕಾಶನ ಮಾಡೋದ್ರ ಮುಖಾಂತರ ಹೆಚ್ಚಿನ ಜನ ಗಾಂಧಿ ಭವನದಲ್ಲಿ ಆಗಮಿಸುವಂಗೆ ತಾವು ಸಹಕರಿಸಬೇಕಂತ ತಮ್ಮೆಲ್ಲರಲ್ಲೂ ಕೋರ್ಕೊತಾ ಇದ್ದೀವಿ. ಸಮಾಜದ ಮಾದಾರ ಚೆನ್ನಯ್ಯವ್ರ ಬಗ್ಗೆ ತಮಗೆಲ್ರಿಗೂ ಗೊತ್ತಿದೆ. ಮತ್ತು ನನ್ನ ಪರ್ಸನಲ್ ಅಪೀಲ್ ಏನಂದರೆ, ಸರ್ಕಾರಕ್ಕೆ ಬೇರೆ ವಾಲ್ಮೀಕಿ ಜಯಂತಿ, ಕನಕ ಜಯಂತಿ ಈ ಥರ ಮಾಡ್ತಾ ಇರೋದ್ರ ರಜೆಗಳಿಗೋಸ್ಕರ ಆಚರಣೆ ಮಾಡುವಂತೆ ಸರ್ಕಾರದ ಕಾರ್ಯಕ್ರಮವನ್ನು ಮಾದಾರ ಚೆನ್ನಯ್ಯವ್ರ ಹೆಸರಲ್ಲಿ ಒಂದಿನ ರಜೆಗೋಸ್ಕರ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಮಟ್ಟಗಳಲ್ಲಿ ಮಾದಾರ ಚೆನ್ನಯ್ಯ ಜಯಂತಿ ಆಚರಿಸೋಕ್ಕೆ ಸರ್ಕಾರಕ್ಕೆ ನಾನು ಅಪೀಲ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ದಯವಿಟ್ಟು ತಾವು ತಮ್ಮ ಬರಹಗಳ ಮುಖಾಂತರ ಪ್ರಕಟಿಸಬೇಕು ಅಂತ ತಮ್ಮೆಲ್ಲರೂ ಸಹ ನಾನು ಕೋರ್ಕೊತಾ ಇದ್ದೀನಿ.
ಗೋಷ್ಠಿಯಲ್ಲಿ ಪ್ರಕಾಶನದ ಪ್ರಕಾಶಕ ಎಂಎನ್ ಮಂಜುನಾಥ್, ಟಿಸಿ ಮಹದೇವಸ್ವಾಮಿ, ಎಚ್ಜಿ ರೇವಣ್ಣ, ಕೆಟಿ ರಂಗಸ್ವಾಮಿ, ಅರಕೆರೆ ಸಿದ್ದರಾಜು, ಶಂಕರ್ ಇದ್ದರು.